ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ K2M ಇಂಗ್ಲಿಷ್. ಇವತ್ತಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿಕನ್ನಡ, ಈ ಪುಸ್ತಕದಲ್ಲಿನ ದೊಡ್ಡವರು ಯಾರು, ಇದು 6ನೇ ಪಾಠ. ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ. ಪಾಠ 6, ದೊಡ್ಡವರು ಯಾರು. ಪದಗಳ ಅರ್ಥ: ಸಂಸಾರ ಅಂದರೆ ಪರಿವಾರ, ಕುಟುಂಬ. ವರ ಅಂದರೆ ಮದುವೆಯಾಗುವ ಹುಡುಗ ಅಥವಾ ಮದುಮಗ. ಜಗತ್ತು, ಲೋಕ, ವಿಶ್ವ. ತಕ್ಕ ಯೋಗ್ಯವಾದ ಅಥವಾ ಸಮರ್ಥ. ಸೂರ್ಯ, ರವಿ. ಬೆಟ್ಟ, ಪರ್ವತ ಅಥವಾ ಗಿರಿ. ಸಂಭ್ರಮ, ಉತ್ಸಾಹ, ಸಡಗರ. ವಿಚಾರ, ವಿಷಯ ಅಥವಾ ಸಂಗತಿ. ಬಹಳ, ಹೆಚ್ಚು ಅಥವಾ ಅಧಿಕ. ಮದುವೆ, ಲಗ್ನ ಅಥವಾ ವಿವಾಹ. ಅಭ್ಯಾಸ: ಅದರಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಅಂತ ಇದೆ. ಒಂದನೆಯ ಪ್ರಶ್ನೆ: ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಉತ್ತರ: ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು. ಪ್ರಶ್ನೆ 2: ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ತಂದೆ ತಾಯಿ ಇಲಿಗಳು ಮಗಳಿಗೆ ತಕ್ಕ ವರವನ್ನು ಹುಡುಕಬೇಕೆಂದು ಯೋಚಿಸಿದವು. ಪ್ರಶ್ನೆ 3: ತಾಯಿ ಇಲಿ ಏನೆಂದು ಹೇಳಿತು? ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ಪ್ರಶ್ನೆ 4: ಜಗತ್ತನ್ನು ಬೆಳಗುವವರು ಯಾರು? ಜಗತ್ತನ್ನು ಬೆಳಗುವವರು ಸೂರ್ಯ. ಪ್ರಶ್ನೆ 5: ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಉತ್ತರ: ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು. ಪ್ರಶ್ನೆ 6: ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು? ಉತ್ತರ: ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು. ಮುಖ್ಯ ಪ್ರಶ್ನೆ 2: ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಫಸ್ಟ್ ಒನ್: ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಯಾರು ಹೇಳಿದರು? ತಾಯಿ ಇಲಿ ಹೇಳಿತು. ಯಾರಿಗೆ ಹೇಳಿತು? ತಂದೆ ಇಲಿಗೆ ಹೇಳಿತು. ಸೆಕೆಂಡ್ ಒನ್: ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ. ಯಾರು ಹೇಳಿದರು? ಮೋಡ ಹೇಳಿತು. ಯಾರಿಗೆ ಹೇಳಿತು? ತಂದೆ ತಾಯಿ ಇಲಿಗಳಿಗೆ ಹೇಳಿತು. ಥರ್ಡ್ ಒನ್: ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕ ವರ. ಯಾರು ಹೇಳಿದರು? ತಂದೆ ಇಲಿ ಹೇಳಿತು. ಯಾರಿಗೆ ಹೇಳಿತು? ತಾಯಿ ಇಲಿಗೆ ಹೇಳಿತು. ಈಗ ಮುಖ್ಯ ಪ್ರಶ್ನೆ ಈ ವಾಕ್ಯಗಳನ್ನು ಗಮನಿಸಿ, ಸರಿ ತಪ್ಪುಗಳನ್ನು ಗುರುತಿಸಿ, ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಅಂತ ಇದೆ. ಫಸ್ಟ್ ಒನ್: ಒಂದು ಊರು, ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಅಂತ ಇದೆ ಮಕ್ಕಳೇ. ಇದು ಏನಂತ ಮಾಡಬೇಕು? ಒಂದು ಊರು, ಅಲ್ಲೊಂದು ಹುಲಿ ಅಲ್ಲ ಇಲಿ ಅಂತ ಬರೀಬೇಕು. ಇಲಿಗಳ ಸಂಸಾರವಿತ್ತು. ನೋಡಿ, ಇಲ್ಲಿ ಇಲಿ ಅಂತ ಇದೆ. ಇಲಿಗಳ ಸಂಸಾರ ಇತ್ತು. ಸೆಕೆಂಡ್ ಒನ್: ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಇದು ತಪ್ಪು. ಮಗಳಿಗೆ, ಮಗ ಅಲ್ಲ, ಮಗಳಿಗೆ. ಓಕೆ, ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು. ಸರಿಯಾದ ವಾಕ್ಯ: ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಅಲ್ಲ, ಇಲಿಗಳು ಹೋದವು ಅಂತ ಬರೀಬೇಕು. ಈಗ ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಅಂತ ಇದೆ. ತಂದೆ ಇಲಿಗಳು ಯೋಚಿಸಿದವು ತಾಯಿ. ಸರಿಯಾದ ವಾಕ್ಯ: ತಂದೆ ತಾಯಿ ಇಲಿಗಳು ಯೋಚಿಸಿದವು. ಸೆಕೆಂಡ್ ಒನ್: ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಇದು ಸರಿಯಾದ ವಾಕ್ಯ. ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ. ಇಲಿಗಳು ಬೆಟ್ಟದ ರಾಜನ ಬಳಿಗೆ ಹೋದವು. ಇದು ಸರಿಯಾದ ವಾಕ್ಯ. ಈಗ ಮುಖ್ಯ ಪ್ರಶ್ನೆ
ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಇದೆ ಮಕ್ಕಳೇ. ಅದರಲ್ಲಿ ಫಸ್ಟ್ ಒನ್, ಯೋಚಿಸು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಮೊದಲು ಯೋಚಿಸಬೇಕು. ತೀರ್ಮಾನಿಸು. ತೀರ್ಮಾನ ತೆಗೆದುಕೊಳ್ಳುವಾಗ ದೊಡ್ಡವರ ಸಲಹೆ ಪಡೆಯಬೇಕು. ಸಮರ್ಥ. ನನ್ನ ಅಕ್ಕ ಎಲ್ಲದರಲ್ಲೂ ಸಮರ್ಥಳಾಗಿದ್ದಾಳೆ. ಮದುವೆ. ನನ್ನ ಅಣ್ಣನಿಗೆ ಮದುವೆಯಾಯಿತು. ಈಗ ಭಾಷಾ ಚಟುವಟಿಕೆ. ಅದರಲ್ಲಿ ಮುಖ್ಯ ಪ್ರಶ್ನೆ ಅ, ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಅಂದರೆ ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಮಕ್ಕಳೇ, ನೀವು ಸರಿಯಾದದ್ದನ್ನು ಆಯ್ಕೆ ಮಾಡಿ ಬರಿಬೇಕು. ಫಸ್ಟ್ ಒನ್, ನವಿಲು ಸುಂದರವಾದ ಪಕ್ಷಿ. ನೋಡಿ ಇಲ್ಲಿ ಸುಂದರವಾದ, ಇದು ಫಸ್ಟ್ ಒನ್. ಸೆಕೆಂಡ್ ಒನ್, ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ. ಇದು ಸೆಕೆಂಡ್ ಒನ್. ಕೋಗಿಲೆ ಇಂಪಾಗಿ ಹಾಡುತ್ತದೆ. ಇಂಪಾಗಿ. ಥರ್ಡ್ ಒನ್, ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ. ಚೆನ್ನಾಗಿ. ಇದು ನಾಲ್ಕನೇದು. ಓಕೆ, ಇದು ಫಸ್ಟ್ ಒನ್. ಓಕೆ, ಚೆನ್ನಾಗಿ ನೃತ್ಯ ಮಾಡುತ್ತಾನೆ. ಈ ರೀತಿ ನೀವು ಸರಿಯಾದದನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳವನ್ನು ತುಂಬಬೇಕು. ಮುಖ್ಯ ಪ್ರಶ್ನೆ ಆ, ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಅಂತ ಇದೆ. ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಅದರಲ್ಲಿ ಪ್ರಾಣಿಗಳ ಹೆಸರುಗಳನ್ನು ನಾವು ಗುರುತಿಸಿ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ನೋಡಿ ಇಲ್ಲಿ ಹಸು, ಇಲಿ, ಹುಲಿ, ತೋಳ, ಆಮೇಲೆ ಕತ್ತೆ, ಕರಡಿ, ಎಮ್ಮೆ, ನರಿ. ಓಕೆ, ಈ ರೀತಿ ನೋಡಿ ಇಲ್ಲಿ ನಾವು ಪ್ರಾಣಿಗಳ ಹೆಸರುಗಳನ್ನು ನಾವು ಇಲ್ಲಿ ಬರಬೇಕು. ಈಗ ಮುಖ್ಯ ಪ್ರಶ್ನೆ ಈ, ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಹೊಂದಿಸಿ ಬರೆಯಿರಿ ಅಂತ ಇದೆ. ನೋಡಿ ಇಲ್ಲಿ ಪ್ರಾಣಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವ ಕೂಗುವ ಒಂದು ಸೌಂಡ್, ಯಾವ ರೀತಿ ಸೌಂಡ್ ಮಾಡ್ತವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಕೋಳಿ ಕೊಕ್ಕೋ, ಕಾಗೆ ಕಾಕ, ಬೆಕ್ಕು ಮಿಯಾವ್ ಮಿಯಾವ್, ನಾಯಿ ಬೌ ಬೌ, ಕೋಗಿಲೆ ಕುಹು ಕುಹು. ಓಕೆ, ನೋಡಿ ಇದು ಫಸ್ಟ್ ಒನ್, ಕಾಗೆ ಕಾಕ, ಬೆಕ್ಕು ಮ್ಯಾವ್ ಮ್ಯಾವ್, ಫೋರ್ತ್ ಒನ್ ನಾಯಿ ಬೌ ಬೌ, ಕೋಗಿಲೆ ಕುಹು ಕುಹು. ಓಕೆ, ಈ ರೀತಿ ನೀವು ಸರಿಯಾಗಿ ಹೊಂದಿಸಿ ಬರೀಬೇಕು. ಮುಖ್ಯ ಪ್ರಶ್ನೆ ಈ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪ ಗುರುತಿಸಿ ಬರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಪದಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿ ಯಾವುದು ಅಂತ ನಾವು ಆರಿಸಿ ಬರೆಯಬೇಕಾಗುತ್ತೆ ಮಕ್ಕಳೇ. ಹೆಣ್ಣು ಹೆಣ್ಣು, ಸರಿಯಾದ ವಾಕ್ಯ ಇದು, ಹೆಣ್ಣು. ತಾಯಿ ತಾಯಿ, ಇದು ಸರಿಯಾದ ವಾಕ್ಯ. ಮೋಡ ಮೋಢ, ಮೋಡ. ಸೂರ್ಯ ಸೂರ್ಯ, ಸೂರ್ಯ. ವರ ವರ, ಈ ವರ ಕರೆಕ್ಟ್. ಬೆಟ್ಟ ಬೆಟ್ಟ, ಬೆಟ್ಟ. ಓಕೆ, ಈ ರೀತಿ ಸರಿಯಾದದನ್ನು ನಾವು ಆರಿಸಿ ಇಲ್ಲಿ ಬರಬೇಕು. ನೀವು ಈ ಕೆಳಗಿನ ಪದಗಳನ್ನು ಓದಿ ಬರೆ ಅಂತ ಇದೆ. ನೋಡಿ ಇಲ್ಲಿ ಈ ಥರ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಮತ್ತು ಮಾದರಿ ಕೊಟ್ಟಿದ್ದಾರೆ. ಓಕೆ, ಸಲಿಗೆ. ನೋಡಿ ಇಲ್ಲಿ ಸ ಲಿ ಗೆ. ಓಕೆ, ಇದೇ ರೀತಿ ನಾವು ನೋಡಿ ಇಲ್ಲಿ ಸಹಜ, ಸಹಜ. ಓಕೆ, ನೆಕ್ಸ್ಟು ಸನಿಹ, ಸನಿಹ. ಸಮರ, ಸಮರ. ಸರಕು, ಸರಕು. ಸಲಹು, ಸಲಹು. ಸಲಿಗೆ. ಓಕೆ, ಸಲಿಗೆ. ಈ ರೀತಿ ನಾವು ಇದನ್ನು ಕೂಡಿಸಿ ಬರಿಬೇಕು. ಓಕೆ ಮಕ್ಕಳೇ, ದೊಡ್ಡವರು ಯಾರು ಈ ಪಾಠದ ಎಲ್ಲ ಭಾಷಾಭ್ಯಾಸ, ಭಾಷಾ ಚಟುವಟಿಕೆ ಹಾಗೂ ಪ್ರಶ್ನೋತ್ತರಗಳು ಮುಕ್ತಾಯವಾಗಿದೆ ಮಕ್ಕಳೇ. ಐ ಹೋಪ್ ನಿಮಗೆ ಇದು ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಇಷ್ಟ ಆಗಿದ್ದರೆ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕನ್ನಡ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.